ಚನ್ನಪಟ್ಟಣ ಬೈ ಎಲೆಕ್ಷನ್ ಮತ್ತು ಸಿಪಿ ಯೋಗೇಶ್ವರ್ಗೆ ಸಂಬಂಧಿಸಿದಂತೆ ಇವತ್ತಿನ ಪಾರ್ಟಿ ರೌಂಡ್ಸ್ನ ಮೊದಲ ಸುದ್ದಿ. ಭಯಂಕರ ಆಸೆಯನ್ನ ವ್ಯಕ್ತಪಡಿಸಿದ್ರು ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗುವುದಕ್ಕೆ. ಎಲ್ಲಿವರೆಗೂ ಅಂದ್ರೆ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡ್ತೀನಿ, NDA ಅಭ್ಯರ್ಥಿ ಆಗ್ತೀನಿ, ಇಲ್ಲದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವಷ್ಟರ ಮಟ್ಟಿಗೆ ಸ್ವತಂತ್ರ ಸ್ಪರ್ಧೆಯ ಪಕ್ಷೇತರನಾಗಿ ಸ್ಪರ್ಧಿಸುವ ಘೋಷಣೆಯನ್ನು ಸಿಪಿ ಯೋಗೇಶ್ವರ್ ಮಾಡಿದ್ರು. ಸಮಾನ ಮನಸ್ಕರ ಸಭೆ ಮಾಡೋದಕ್ಕೆ ಹೊರಟಿದ್ರು. 15 ದಿವಸದಲ್ಲಿ 3 ಸಲ ದಿಲ್ಲಿಗೆ ಹೋಗಿ ಬಂದ್ರು. ಈಗ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ಕೊಟ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲದೆ ಹೋದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತಿದ್ದಾರೆ. ಹಾಗಾದ್ರೆ ನಿಮಗೆ ಟಿಕೆಟ್ ಇಲ್ಲ ಅಂತ ದೆಹಲಿಯಲ್ಲಿ ಹೇಳಿದಾರ? ಅಥವಾ ಏನು ಪ್ರತಿಕ್ರಿಯೆ ಕೊಡದೆ ಕಳಿಸಿದಾರ? ನಮಗೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಅದು ಕುಮಾರಸ್ವಾಮಿ ಅವರ ಕ್ಷೇತ್ರ, JDSನ ಕ್ಷೇತ್ರ, ಅವರೇ ನಿರ್ಧಾರ ಮಾಡಲಿ ಅಂತ ಹೇಳಿ ಕಳಿಸಲಾಗಿದೆಯಂತೆ. ಎಲೆಕ್ಷನ್ ಅನೌನ್ಸ್ ಆದ್ರೂ ಆಗ್ಲಿ, ಆಮೇಲೆ ಯೋಚನೆ ಮಾಡೋಣ ಅಂತಾರಂತ. ಆ ಕಾರಣಕ್ಕೆ ದೆಹಲಿಯಿಂದ ವಾಪಸ್ ಬಂದ ಸಿಪಿ ಯೋಗೇಶ್ವರ್ ಮಾತಾಡುವ ರೀತಿಯನ್ನೇ ಬದಲಿಸಿಕೊಂಡ್ರು. ಚನ್ನಪಟ್ಟಣದಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ನನ್ನ ಬೆಂಬಲ ಅಂತಿದ್ದಾರೆ. ಯಾರು ಸ್ಪರ್ಧೆ ಮಾಡಿದ್ರು ನನ್ನ ಬೆಂಬಲ, ಹೈಕಮಾಂಡ್ ಏನು ತೀರ್ಮಾನಿಸುತ್ತೋ ಅದಕ್ಕೆ ನನ್ನ ಒಪ್ಪಿಗೆ ಅಂತಿದ್ದಾರೆ. ನಮ್ಮಲ್ಲಿ ನ್ಯೂಸ್ ಅವರ್ ಸ್ಪೆಷಲ್ಗೆ ಬಂದಾಗಲೇ ಹೇಳಿದ್ರು, ಅಕಸ್ಮಾತ್ ನೀವೇ JDS ಚಿಹ್ನೆಯಡಿ ಸ್ಪರ್ಧೆ ಮಾಡಿ ಅಂದ್ರು ನಾನು ಅದಕ್ಕೆ ತಯಾರಾಗಿದ್ದೀನಿ ಅಂದ್ರು. ಈಗ ಅದನ್ನೇ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ. ಪಕ್ಷ ಯಾವುದಾದ್ರೇನು NDA ಅಭ್ಯರ್ಥಿ ಆಗೋ ಯೋಚನೆ ಇದೆ ನನಗೆ. ಇನ್ನೊಂದು ಕಡೆ ಚನ್ನಪಟ್ಟಣದಿಂದ ನಿಖಿಲ್ ಸ್ಪರ್ಧೆ ಮಾಡುವ ಚರ್ಚೆ JDSನಲ್ಲಿ ಜೋರಾಗಿದೆ. ನಿಖಿಲ್ ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್ ಆಗುವ ಚರ್ಚೆ ಇದೆ. ಹಾಗೊಂದು ವೇಳೆ ಆದರೆ ಕಾಂಗ್ರೆಸ್ನಿಂದ DK ಸುರೇಶ್ ಸ್ಪರ್ಧಿಸ್ತಾರ? DK ಸುರೇಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಫೈಟ್ ಆಗತ್ತ?
CP ಯೋಗೇಶ್ವರೇ ಕ್ಯಾಂಡಿಡೇಟ್ ಆದರೆ DK ಸುರೇಶ್ ಸ್ಪರ್ಧಿಸುವುದಿಲ್ಲವಂತೆ. ಇಲ್ಲದೆ ಹೋದ್ರೆ CP ಯೋಗೇಶ್ವರ್ ಸ್ಪರ್ಧಿಸದೆ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದ್ರೆ DK ಸುರೇಶ್ ಸ್ಪರ್ಧಿಸ್ತಾರಂತೆ. CP ಯೋಗೇಶ್ವರ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಪಕ್ಷದ ಮುಖಂಡರು ಮತ್ತು JDSನ ಮುಖಂಡರಾದಂಥ ಕುಮಾರಸ್ವಾಮಿಯವರು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನನಗೆ ನಮ್ಮ ಪಕ್ಷದ ವರಿಷ್ಠರು ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಚುನಾವಣಾ ನೀತಿ ಪ್ರಕಟ ಆದಮೇಲೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. BJP ಮತ್ತು JDS ಏನು ನಾವು ಇವತ್ತು NDA ಮೈತ್ರಿಕೂಟ ಇದೆ, ಇಬ್ಬರು ಕೂಡ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಒಂದು ತೀರ್ಮಾನ ಮಾಡ್ತಾರೆ. ಅವ್ರು ಮಾಡೋ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಇಲ್ಲಿಯ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ. ಕಾಂಗ್ರೆಸ್ನವರು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅದನ್ನು ನಾವು ಒಪ್ಕೋಬೇಕಾಗತ್ತೆ. ಈಗ ಪ್ರತಿ ಹಳ್ಳಿಗೂ ಕೂಡ ಅವರು ಹೋಗ್ತಾ ಇದ್ದಾರೆ, ಅವ್ರದ್ದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾಯಿದ್ದಾರೆ. ನೋಡೋಣ, ನಮ್ಮ ಎರಡು ಪಕ್ಷದ ಮುಖಂಡರು ಆದಷ್ಟು ಬೇಗ ಇದ್ರ ಮೇಲೆ ತೀರ್ಮಾನ ಮಾಡಿ ನಮ್ಗೆ ಆದೇಶ ಕೊಟ್ಟರು ಒಳ್ಳೆಯದು. ಯಾರೇ ಅಭ್ಯರ್ಥಿ ಮಾಡಲಿ ತೀರ್ಮಾನ ಮಾಡಿ ಆದೇಶ ಕೊಟ್ಟರೆ ಅನುಕೂಲ ಆಗುತ್ತೆ. ಏಕೆಂದರೆ ಇದೊಂದು ಉಪಚುನಾವಣೆ, ಸರ್ಕಾರದ ಎಲ್ಲ ಮಿಷನರಿ ಕೆಲಸ ಮಾಡ್ತವೆ. ಹಾಗಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎರಡು ಪಕ್ಷದ ಹಿರಿಯರು ಆದಷ್ಟು ಬೇಗ ತೀರ್ಮಾನ ಮಾಡಿದ್ರೆ ಒಳ್ಳೆಯದು. ಈಗ ನಾನು ದೆಹಲಿಗೆ ಬಂದ ಮೇಲೆ ನನಗನ್ಸಿರೋದು ಪಕ್ಷ ನನ್ನ ಜೊತೆಗಿದೆ. ಪಕ್ಷದ ವರಿಷ್ಠರು ನನಗೆ ಭರವಸೆ ಕೊಟ್ಟಿದ್ದಾರೆ. ಟಿಕೆಟು ಸಿಗಲಿ ಸಿಗದೆ ಹೋಗಲಿ ನಾನು ಪಕ್ಷದ ಜೊತೆಲಿ ಇರಬೇಕು ಅನ್ನೋದು ನಮ್ಮ ವರಿಷ್ಠರ ಬಯಕೆ. ಅವರು ಹೇಳಿದ್ದಾರೆ, ನೀನು ಸೋತಾಗೂ ಕೂಡ ನನಗೆ MLC ಮಾಡಿದ್ದೀವಿ, ನೀನೇನು ಆ ಥರ ಮಾಡ್ಕೋಬೇಡ ಇರು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಕ್ಷ ಮೀರಿ ನಾನೇನಾದ್ರು ಆಲೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಹೇಳೋದು ಕೂಡ ಸರಿ ಇದೆ. ಈಗ ನಾನು ಪಕ್ಷದ ಜೊತೆ ನಿಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ನಾನು ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಆಶಯ ಆದರೂ ಕೂಡ ಪಕ್ಷದ ಜೊತೆ ನಿಲ್ಲಬೇಕು. ಯಾಕಂದರೆ ಇಷ್ಟು ವರ್ಷ ಪಕ್ಷ ಜೊತೆ ನಾವು ಹೋರಾಟ ಮಾಡಿಕೊಂಡು ಜೊತೆಲೇ ಇದ್ದು ಭಾಳಷ್ಟು ಏಳು ಬೀಳುಗಳನ್ನು ಕಂಡಿದ್ದೀವಿ. ನೋಡೋಣ ಏನಂತ. ಕುಮಾರಸ್ವಾಮಿ ಅವರೇ ಟಿಕೆಟ್ ತೊಗೊಂಡ್ರೆ ನಾವು ಕೆಲಸ ಮಾಡ್ತೀವಿ, ಅದರಲ್ಲೇನು ನನಗೇನು ಭೇದ ಭಾವ ಇಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ದುಡಿತೀವಿ. ಸ್ಪರ್ಧೆಯಿಂದ ಹಿಂದೆ ಸರಿತೀರಿ? ನಮ್ಮ ವರಿಷ್ಠರ ತೀರ್ಮಾನದ ಮೇಲೆ ಎಲ್ಲ ಅವಲಂಬನೆ ಆಗಿರ್ತದೆ. ಅವ್ರೇನಾದ್ರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತಂದರೆ ಸರಿಬೇಕಾಗ್ತದೆ. ಆಯಿತು, ನೋಡೋಣ, ಮುಂದೆ ಅವಕಾಶಗಳು ಬರ್ತಾ ಇರ್ತವೆ, ನೋಡೋಣ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಗೊತ್ತಿರುತ್ತೆ, ಯಡಿಯೂರಪ್ಪನವ್ರಿಗೂ CP ಯೋಗೇಶ್ವರ್ಗೂ, ಸಹಜವಾಗಿ ವಿಜಯೇಂದ್ರರಿಗೂ CP ಯೋಗೇಶ್ವರ್ಗೂ ಅಷ್ಟಕ್ಕಷ್ಟೇ ಆಗಿ ಬರೋದಿಲ್ಲ. CP ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆಗೆ ಟಿಕೆಟ್ ಪಡೆಯುವ ಈ ಅಷ್ಟೂ ಪ್ರಯತ್ನಗಳನ್ನು ವಿಜಯೇಂದ್ರರನ್ನು ಹೊರಗಿಟ್ಟೇ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಮೀಟಿಂಗ್ ಆಯಿತು. ರಾಜ್ಯ ಬಿಜೆಪಿಯ ಘಟಾನುಘಟಿಗಳಲ್ಲಿದ್ದರು, ವಿಜಯೇಂದ್ರರನ್ನು ಬಿಟ್ಟು, ರಾಜ್ಯಾಧ್ಯಕ್ಷರನ್ನೇ ಬಿಟ್ಟು. ಬಸವರಾಜ ಬೊಮ್ಮಾಯಿ, R ಅಶೋಕು, ಸೋಮಣ್ಣ, CT ರವಿ, ಅರವಿಂದ್ ಬೆಲ್ಲದ್, ಒಬ್ಬರ ಇಬ್ಬರ ಘಟಾನುಘಟಿ ನಾಯಕರುಗಳಿದ್ದು. ವಿಜಯೇಂದ್ರರಿರಲಿಲ್ಲ. ಈ ಸಭೆ ನಡೆಯುವ ಹಿಂದಿನ ದಿವಸದ ತನಕ ದಿಲ್ಲಿಲಿದ್ದ ವಿಜಯೇಂದ್ರ ಸಭೆ ನಡೆಯೋ ದಿವಸ ವಾಪಸ್ ಬೆಂಗಳೂರಿಗೆ ಬಂತು. ಈಗ ಮೊನ್ನೆ CP ಯೋಗೇಶ್ವರನ್ ಇದು ಹಿಂಗ್ಯಾಕೆ ಅಂತ ಕೇಳಿದ್ರೆ, ಇಲ್ಲ ವಿಜೇಂದ್ರ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ, ನನ್ನ ಬೆಂಬಲ ನಿಮಗೆ ಅಂತ ಹೇಳಿದ್ದಾರೆ ಅಂದರು ಯೋಗೇಶ್ವರ್. ಈಗ ಎಲೆಕ್ಷನ್ ಘೋಷಣೆಯಾಗಲಿ, ನಡ್ಡಾ ಅಮಿತ್ ಶಾ ಜೊತೆಗೆ ನಾನೇ ಮಾತಾಡ್ತೀನಿ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಇನ್ನೂ ಕೂಡ ಚುನಾವಣೆ ಉಪಚುನಾವಣೆ ದಿನಾಂಕ ಘೋಷಣೆ ಆಗೋದಿದೆ. ನಾನು ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದಾಗ ಚನ್ನಪಟ್ಟಣ ಮತ್ತು ಇತರ ಉಪಚುನಾವಣೆಗಳ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ದೇನೆ. ಇವತ್ತು ಯೋಗೇಶ್ವರ್ ಅವರ ಅಭ್ಯರ್ಥಿ ಆಗಬೇಕು ಅನ್ನೋ ಅಪೇಕ್ಷೆನ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ. ಅದೇ ರೀತಿ ಸಂಡೂರು, ಶಿಗ್ಗಾವಿ, ಬೇರೆ ಇದರಲ್ಲೂ ಕೂಡ ಅನೇಕ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಇವೆಲ್ಲವನ್ನು ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾರ ಹೆಸರನ್ನ
ದೆಹಲಿಗೆ ವರಿಷ್ಠರು ರೆಕಮೆಂಡ್ ಮಾಡಬೇಕು, ಎಲ್ಲವೂ ಕೂಡ ಚರ್ಚೆ ಮಾಡಿ ಹೆಸರನ್ನ ಕಳಿಸ್ಕೊಡ್ತೇವೆ. ಇನ್ನೂ ಕೂಡ ಚುನಾವಣೆ ಉಪಚುನಾವಣೆ ದಿನಾಂಕ ಘೋಷಣೆ ಆಗೋದಿದೆ. ನಾನು ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಾಗ ಚನ್ನಪಟ್ಟಣ ಮತ್ತು ಇತರ ಉಪಚುನಾವಣೆಗಳ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ದೇನೆ. ಇವತ್ತು ಯೋಗೇಶ್ವರ್ ಅವರ ಅಭ್ಯರ್ಥಿ ಆಗಬೇಕು ಅನ್ನೋ ಅಪೇಕ್ಷೆನ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ. ಅದೇ ರೀತಿ ಸಂಡೂರು, ಶಿಗ್ಗಾವಿ, ಬೇರೆ ಬೇರೆ ಇದರಲ್ಲೂ ಕೂಡ ಅನೇಕ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಇವೆಲ್ಲವನ್ನು ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾರ ಹೆಸರನ್ನ ದೆಹಲಿಗೆ ವರಿಷ್ಠರು ರೆಕಮೆಂಡ್ ಮಾಡಬೇಕು, ಎಲ್ಲವೂ ಕೂಡ ಚರ್ಚೆ ಮಾಡಿ ಹೆಸರನ್ನ. ಈ ಮಧ್ಯೆ ಚನ್ನಪಟ್ಟಣದಲ್ಲಿ ಗಣಪತಿ ಪಾಲಿಟಿಕ್ಸ್. ಶನಿವಾರ ಗಣೇಶ್ ಚತುರ್ಥಿ. ಜೆಡಿಎಸ್ನಿಂದ ಮತ್ತು ಸಿ ಪಿ ಯೋಗೇಶ್ವರರಿಂದ ಗಣೇಶನ ವಿಗ್ರಹಗಳನ್ನು ಹಂಚುವ ಪೈಪೋಟಿ. ಯಾರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪೊಲೀಸರಿಂದ ಪರ್ಮಿಷನ್ ತಗೊಂಡಿದ್ದಾರೋ ಅವರಿಗೆ ಉಚಿತವಾಗಿ ಗಣೇಶನ ವಿಗ್ರಹಗಳನ್ನು ಹಂಚುವ ಯೋಜನೆ ಇವ್ರು ಮಾಡ್ಕೊಂಡಿರೋದು. ಒಂದು ಕಡೆ ಜೆ ಡಿ ಎಸ್ನವರು ಹಂಚ್ತಿದ್ದಾರೆ, ಇನ್ನೊಂದು ಕಡೆ ಸಿ ಪಿ ಯೋಗೇಶ್ವರು ಹಂಚ್ತಾ ಇದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ಇದ್ದಾರೆ. ಪ್ರಶಾಂತ್, ಏನಿದು ತುಂಬ ಮೆತ್ತಗಾಗ್ಬಿಟ್ರಾ? ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಮಾತಾಡಿದ್ರಲ್ಲ, ಅದಕ್ಕೂ ಈಗ ಮಾತಾಡ್ತಿರೋದಕ್ಕೂ ವ್ಯತ್ಯಾಸ ಕಾಣಿಸ್ತಿದೆ ಅಲ್ವಾ? ಅಜಿತ್, ಇಟ್ಸ್ ಅ ಪಾರ್ಟ್ ಆಫ್ ಸ್ಟ್ರಾಟಜಿ. ಇದೊಂದು ರಣತಂತ್ರದ ಭಾಗ. ಯಾಕಂದರೆ ಸಿ ಪಿ ಯೋಗೇಶ್ವರ್ ದಿಲ್ಲಿಗೆ ಹೋದಾಗ ಅವರು ಸಿ ಟಿ ರವಿ, ಬೊಮ್ಮಾಯಿ, ಅಶೋಕ್, ಅಶ್ವಥ್ ನಾರಾಯಣ, ಬೆಲ್ಲದ್ ಎಲ್ಲರನ್ನ ಕರ್ಕೊಂಡು ಹೋಗಿದ್ರು. ಓಕೆ. ಆಗ ಅವರೆಲ್ಲರೂ ಸೇರಿಸಿ ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಮನೆಗೆ ಕರೆಸಿದ್ರು. ಹಾಂ. ಕುಮಾರಸ್ವಾಮಿ ಈ ಬಿ ಜೆ ಪಿ ನಾಯಕರಿಗೆ ಹೇಳಿದರು, ಇನ್ನೂ ಚುನಾವಣೆ ಘೋಷಣೆನೇ ಆಗಿಲ್ಲ, ಈಗಲೇ ನೀವು ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ, ನಿಮ್ಮ ಹೈಕಮಾಂಡ್ ಆದರೂ ಚರ್ಚೆ ಮಾಡಲಿಕ್ಕೆ ತಯಾರಿದೆಯಾ? ಓಕೆ, ಮೊದಲು ಅದನ್ನು ನೋಡಿ. ಆದರೆ ನನ್ನದೊಂದು ಆಕ್ಷೇಪಣೆ ಇದೆ. ಸಿ ಪಿ ಯೋಗೇಶ್ವರ್ ಒಂದು ಅನುಕಂಪಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ನನಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಬಿ ಜೆ ಪಿಯಲ್ಲಿರ್ತೀನಿ, ಇಲ್ಲಾಂದರೆ ನಾನು ನನ್ನ ಪಾಡಿಗೆ ನಾನು ಬಿ ಎಸ್ ಪಿಗೆ ಹೋಗ್ತೀನೋ ಎಲ್ಲೋ ಹೋಗ್ತೀನಿ ಆ ಕಡೆ. ಹಾಗಿರುವಾಗ ನಾವ್ಯಾಕೆ ಸಿ ಪಿ ಯೋಗೇಶ್ವರ್ಗೆ ಬೆಂಬಲ ಕೊಡಬೇಕು? ನೀವು ಮೊದಲು ಸಿ ಪಿ ಯೋಗೇಶ್ವರ್ಗೆ ಹೇಳಿ, ಯಾರೇ ಟಿಕೆಟ್ ಕೊಟ್ಟರು, ಪ್ರೀ ರಿಕ್ವಿಸಿಟ್ ಏನು, ಯಾರೇ ಟಿಕೆಟ್ ಕೊಟ್ಟರು ಅವ್ರಿಗೆ ಕೆಲಸ ಮಾಡ್ತೀವಿ, ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅನ್ನೋ ಹೇಳಿಕೆ ಸಿ ಪಿ ಯೋಗೇಶ್ವರಿಂದ ತೆಗೆದುಕೊಳ್ಳಿ ಅಂತ ಕುಮಾರಸ್ವಾಮಿ ಹೇಳಿದರು. ಓಕೆ. ಆಗಲೇ ಕುಮಾರಸ್ವಾಮಿ ಅವರ ಒಂದು ಪ್ರಸ್ತಾವನೆಯನ್ನು ಯೋಗೇಶ್ವರ್ಗೆ ತಿಳಿಸಲಾಯಿತು, ನೀವು ಹೇಳಿ ಅಂತ. ಆದರೆ ಯೋಗೇಶ್ವರ್ ಅಲ್ಲಿ ಒಪ್ಪಲಿಲ್ಲ. ಅವರು ದಿಲ್ಲಿಯಲ್ಲಿ ಇಂಥ ಯಾವುದೇ ಹೇಳಿಕೆಯನ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಅವರು ಅದಾದಮೇಲೆ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾದರು ಇವರೆಲ್ಲ ಹೋಗಿ. ನೋಡಿ, ಯಾವುದೇ ಹೈಕಮಾಂಡ್ಗೂ ಕೂಡ ನಿಮಗೆ ಚುನಾವಣಾ ಘೋಷಣೆ ಆಗುವವರೆಗೆ ಇಲ್ಲಿ ಕುಳಿತಂತ, ಈಗ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ದೊಡ್ಡದಾಗಿ ಕಾಣುತ್ತೆ, ಎಸ್. ಬೆಂಗಳೂರಲ್ಲಿ ಕುಳಿತರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಾಣುತ್ತೆ. ಹೌದು, ಇನ್ನು ದಿಲ್ಲಿಲಿ ಕೂತ್ಕೊಂಡ್ರೆ ಹೆಂಗೆ ಕಾಣಬಾರ್ದು? ಅದು ದಿಲ್ಲಿಗೆ ಕೂತ್ಕೊಂಡಾಗ ಚನ್ನಪಟ್ಟಣ ಬೈ ಎಲೆಕ್ಷನ್ಸು ಭಾಳ ದೊಡ್ಡ ಒಂದು ಸ್ಪರ್ಧೆ, ಬಿ ಜೆ ಪಿಗೆ ಕೊಡಬೇಕು, ಜೆ ಡಿ ಎಸ್ಗೆ ಕೊಡಬೇಕು. ಹೈಕಮಾಂಡ್ ನಾಯಕರಿಗೆ ತಕ್ಷಣಕ್ಕೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಟೈಮ್ ಇರಲ್ಲ. ಯಾಕಂದರೆ ಈಗಾಗಲೇ ಜಮ್ಮು ಕಾಶ್ಮೀರದ ಚುನಾವಣೆ ಇದೆ, ಅಲ್ಲಿ ಹರಿಯಾಣದ ಚುನಾವಣೆ ಕೂಡ ನಡೆದಿದೆ. ಹರಿಯಾಣದ ಟಿಕೆಟ್ ಘೋಷಣೆ ಕೂಡ ಹೋದ ವಾರವೇ ಇತ್ತು. ಹೀಗಾಗಿ ಜೆ ಪಿ ನಡ್ಡಾ ನೋಡೋಣ, ಟಿಕೆಟ್ ಚುನಾವಣೆ ಘೋಷಣೆ ಆಗಲಿ, ನಂತರ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆಯನ್ನು ಮಾಡೋಣ, ಈಗಲೇ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅಂದರೆ ಏಕಪಕ್ಷೀಯವಾಗಿ ಯಾವುದೇ ರೀತಿಯಲ್ಲಿ ಜೆ ಡಿ ಎಸ್ ಜೊತೆ ಚರ್ಚೆ ಮಾಡದೆ ಈಗಲೇ ನಾವು ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಬಿಡ್ತೀವಿ ಅಂತಕ್ಕಂಥದ್ರೆ ಘೋಷಣೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಜೆ ಪಿ ನಡ್ಡಾ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಅದರಲ್ಲಿ ಇನ್ನೊಂದು ಟೆಕ್ನಿಕಲ್ ಸಮಸ್ಯೆಯೂ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇರದೆ ಒಂದು ಗುಂಪು ದಿಲ್ಲಿಗೆ ಹೋಗಿದೆ ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ಅದನ್ನು ಎಂಟರ್ಟೈನ್ ಮಾಡಿ ನಿಷ್ಕರ್ಷೆ ಮಾಡಿ ಅಂತಿಮಗೊಳಿಸಲಿಕ್ಕೆ ಬಣಗಳಿಗೆ ಸ್ಕೋಪ್ ಕೊಟ್ಟಂಗೆ ಕೊಡುತ್ತೆ. ಅಲ್ಲ, ಅದಕ್ಕೊಂದು ಸ್ಟ್ರಕ್ಚರ್ಡ್ ಮೀಟಿಂಗ್ ನಡಿಬೇಕಾಗತ್ತೆ. ಹೌದು. ಅಂದರೆ ಇಲ್ಲಿಂದ ಹೆಸರು ಹೋಗಬೇಕು, ಎಲ್ಲಿಂದ ಬೆಂಗಳೂರಿನಿಂದ ಕೋರ್ ಕಮಿಟಿಯಿಂದ ಹೆಸರು ಹೋಗಬೇಕು, ಅಲ್ಲಿಂದ ಅದು ಇಲೆಕ್ಷನ್ ಕಮಿಟಿ ಎದುರುಗಡೆ ಬರಬೇಕು, ಅದು ನಡ್ಡಾ ಮತ್ತು ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಅವ್ರದ್ದೊಂದು ಚರ್ಚೆ ಆಗಬೇಕು. ಅಲ್ಲಿಯವರೆಗೆ ಬಿ ಜೆ ಪಿ ಹೈಕಮಾಂಡ್ ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಇದೆ ಅಜಿತಲ್ಲಿ. ಸಿ ಪಿ ಯೋಗೇಶ್ವರ್ 2021ರಲ್ಲಿ ಪದೇ ದಿಲ್ಲಿಗೆ ಹೋಗಿ ಯಡಿಯೂರಪ್ಪನವ್ರ ವಿರುದ್ಧ ದೂರು ಕೊಡ್ತಾಯಿದ್ರು. ಎಸ್. ಆ ದೂರು ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ಮುಜುಗರವನ್ನು ತಂದಿತ್ತು. ಅಂದರೆ ಏನು ಪದೇ ಸಿ ಪಿ ಯೋಗೇಶ್ವರ್ ದಿಲ್ಲಿಗೆ ಬರ್ತಾ ಇದ್ದಾರೆ, ಕೆಳಗಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಶತಾಯಗತಾಯ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ಲಿಕ್ಕೆ ಒಪ್ಪಲ್ಲ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ ಗೊತ್ತಿದೆ. ಎಸ್. ಹೀಗಾಗಿ ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ
ಯೋಗೀಶ್ವರ್ ಅಂತಿಮವಾಗಿ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಬಟ್ ನೀವು ಫೇಸ್ ವ್ಯಾಲ್ಯೂ ಮೇಲೆ ರಾಜಕಾರಣಿಗಳ ಹೇಳಿಕೆಯನ್ನು ತೆಗೆದುಕೊಳ್ಬಾರ್ದು ನನ್ನ ಪ್ರಕಾರ. ನೀವು ಚುನಾವಣೆ ಘೋಷಣೆ ಆಗಿ BJP ಮತ್ತು JDS ಯೋಗೀಶ್ವರ್ಗೆ ಕೊಡೋಲ್ಲ ಅಂತ ಹೇಳಿದಾಗ ಯೋಗೀಶ್ವರ್ ಇಲ್ಲೇ ಉಳಿತಾರ, ಕಾಂಗ್ರೆಸ್ನ ಆಪ್ಷನ್ ಇಲ್ವಾ, ಇವೆಲ್ಲವೂ ಕೂಡ ಅಂತಿಮ ಗಳಿಗೆಯಲ್ಲಿ ನಿರ್ಣಯಗಳಾಗ್ತವೆ. ಈಗಲೇ ಪೊಲಿಟಿಕಲ್ ಪಾರ್ಟಿಗಳು ಆ ನಿರ್ಣಯಗಳನ್ನು ಮಾಡಬೇಕು ಅಂತ ಆಗಲ್ಲ. ಯೋಗೀಶ್ವರ್ಗೆ ಅನಿಸ್ತಿತ್ತು ಈಗಲೇ ಒಂದು ನಿರ್ಣಯ ಮಾಡಿಬಿಡಿ, ಕುಮಾರಸ್ವಾಮಿ ಅವ್ರಿಗೆ ಒಪ್ಪಿಸ್ಬಿಡಿ ಅಂತ. ಬಟ್ ಕುಮಾರಸ್ವಾಮಿ ಅವರು ಕೂಡ ಈಸ್ ಅ ಸೀಸನ್ಡ್ ಪಾಲಿಟಿಷಿಯನ್. ಅವ್ರಿಗೆ ಗೊತ್ತು ಅಂತಿಮ ಗಳಿಗೆಯವರೆಗೆ ಇದನ್ನು ತೆಗೆದುಕೊಂಡು ಹೋಗೋದೇ ಇದ್ದರೆ BJP ನನ್ನನ್ನು ಅಪೋಷಣ ತೆಗೆದುಕೊಳ್ಳುತ್ತೆ, 3 ಸೀಟ್ಗಳನ್ನು BJP ತೆಗೆದುಕೊಂಡ್ರೆ ನನ್ನ ಅಸ್ತಿತ್ವ ಏನು ಬರುತ್ತೆ ಅನ್ನೋದು ಕುಮಾರಸ್ವಾಮಿ ಅವ್ರದ್ದು ಪ್ರಶ್ನೆ. ಎಸ್. ಮತ್ತು ಯಾಕೆ ಅವ್ರು ಇಲ್ಲಿ ಬಂದಾಗಲೂ ಹೇಳ್ತಾ ಇದ್ರು, ಯಾಕೆ ನಾವು ನಮ್ಮ ಕಾರ್ಯಕರ್ತರು ಹೋಗಿ CP ಯೋಗೀಶ್ವರ್ಗೆ ಕಾಲು ಮುಗಿಬೇಕು. ಮತ್ತು ಇಡೀ ಜಿಲ್ಲೆಯಲ್ಲಿ ಉಳಿದಿರೋದು ಒಂದೇ ಸೀಟ್ ಚನ್ನಪಟ್ಟಣ JDSಗೆ, 3 ಸೀಟ್ಗಳು ಕಾಂಗ್ರೆಸ್ ಬಳಿ ಇವೆ. ಹಾಗಿರುವಾಗ CP ಯೋಗೀಶ್ವರರನ್ನ ಈಗ ಅವ್ರಿಗೊಂದು ಪೊಲಿಟಿಕಲ್ ಆಮ್ಲಜನಕವನ್ನು ಕೊಟ್ಟು ನಮಗೇನು ಸಿಗುತ್ತೆ, ನಾಳೆ ನಿಖಿಲ್ ಕುಮಾರಸ್ವಾಮಿಗೆ ಅಡ್ಡಿ ಆಗಲ್ವಾ, ಇದು ಕುಮಾರಸ್ವಾಮಿಯವರ ಪ್ರಶ್ನೆ. ಹೀಗಾಗಿ ಯೋಗೀಶ್ವರ್ ಒಂದು ಸ್ವಲ್ಪ ಮೆಲೋ ಡೌನ್ ರೀತಿ ಕಾಣ್ತಿದ್ದಾರೆ. ಬಟ್ ಪಾಲಿಟಿಕ್ಸ್ನಲ್ಲಿ ಡೋಂಟ್ ಟೇಕ್ ಇಟ್ ಆನ್ ಎ ಫೇಸ್ ವ್ಯಾಲ್ಯೂ. ಅಂತಿಮ ಗಳಿಗೆಯವರೆಗೆ ಏನಾಗುತ್ತೆ, ಟಿಕೆಟ್ ಕೊಡದೇ ಇದ್ದಾಗ ಅವ್ರಿಗೆ ಕಾಂಗ್ರೆಸ್ಸಿಗೆ ಆಫರ್ ಬಂದರೆ ಯೋಗೀಶ್ವರ್ ಏನು ಮಾಡ್ತಾರೆ, ಇವೆಲ್ಲವೂ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಎಸ್. ರವಿ ಶಿವರಾಮ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದು ಹಂತದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗಲೇ ಹೇಳಿದ್ರು, ಹೌದು ನಾನು ಟಿಕೆಟ್ ಕೇಳಿದ ರೀತಿ ಸ್ವಲ್ಪ ಅಗ್ರೆಸಿವ್ ಆಯ್ತೇನೋ, ಆಯಿತು ಬಿಡಿ ಸರಿ ಮಾಡ್ಕೋತೀನಿ ಅಂತ. ಸರಿ ಮಾಡಿಕೊಂಡಿದ್ದರ ಪರಿಣಾಮವ ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಬೆಂಬಲಿಸ್ತೀನಿ ಅಂತ ಹೇಳ್ತಾ ಇರೋದು? ಹಾಗನ್ಸಲ್ಲ ಅಜಿತ್. ಯಾಕೆಂದರೆ ಪ್ರಶಾಂತ್ ಆರಂಭದಲ್ಲಿಯೇ ಹೇಳಿದರು ಇದು ಒಂದು ರೀತಿ ಅನುಕಂಪವನ್ನು ಗಿಟ್ಟಿಸುವ ಪ್ರಯತ್ನ ಅಂತ. ಅದು ಮುಂದುವರೆದು ಹೇಳೋದಾದರೆ CP ಯೋಗೇಶ್ವರ್ ಯಾಕೆ ಹಾಗೆ ಹೇಳ್ತಾ ಇದ್ದಾರೆ, ತಾನು ಕುಮಾರಸ್ವಾಮಿ ಅವರು ಹೇಳದಂತೆ ದೆಹಲಿಯಲ್ಲಿ ಸಭೆಯಲ್ಲಿ ಅವರು ಬೇಡಿಕೆ ಇಟ್ಟಿದ್ರು, CP ಯೋಗೇಶ್ವರ್ ಈ ರೀತಿ ಹೇಳಬೇಕು, ತಾನು ಯಾರಿಗೆ ಟಿಕೆಟ್ ಕೊಟ್ಟರು ಒಂದು ಬೆಂಬಲವನ್ನು ಕೊಡ್ತೀನಿ ಹೇಳುವಂಥ ಮಾತುಗಳು ಅವ್ರ ಮೂಲಕ ಬರಲಿ ಹೇಳುವಂಥ ಒಂದು ಬೇಡಿಕೆಯನ್ನು ಕುಮಾರಸ್ವಾಮಿ ಅವರು ಇಟ್ಟಾಗ CP ಯೋಗೇಶ್ವರ್ ಈಗ ಅದನ್ನು ಕುಮಾರಸ್ವಾಮಿ ಹೇಳಿದ್ದನ್ನು ಒಪ್ಪಿಕೊಂಡು ಮಾಡಿದ್ದಾರೆ. ಆದರೆ ಮುಂದುವರೆದು ಅವರು ಇನ್ನೊಂದು ಸಂದೇಶವನ್ನು ಮೊನ್ನೆಯ ಸಭೆಯಲ್ಲಿಯೂ ಕೂಡ ಮತ್ತು BJP ನಾಯಕರುಗಳಿಗೆ ತಿಳಿಸಿದ್ದೇನು, ನಾನು NDA ಅಭ್ಯರ್ಥಿ ಆಗೋದಕ್ಕೂ ಕೂಡ ಸಿದ್ಧನಿದ್ದೇನೆ. ಅಂದರೆ ಅದು ಬಹುಶಃ ನಾಳೆಯಿಂದ ಆ ರೀತಿಯ ಮಾತುಗಳು CP ಯೋಗೇಶ್ವರ್ ಕಡೆಯಿಂದ ಬರಬಹುದು ಎನ್ನುವಂಥದ್ದು. ಯಾಕೆಂದ್ರೆ ದೆಹಲಿಯಲ್ಲಿ ಆದಂಥ ಮಾತುಕತೆ ಮತ್ತು ಸ್ಪೆಷಲ್ ಅಲ್ಲೇ ಹೇಳಿದ್ರು ಅವರು JDS ನಿಂದ ಟಿಕೆಟ್ ಕೊಟ್ಟರು ಓಕೆ ಅಂತ ಅಂದ್ರು. ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ JDS ಇಂದ ತನಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂಥದ್ದು. ಆ ಕಾರಣ CP ಯೋಗೇಶ್ವರ್ ಈ ರೀತಿ ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ಮಾಹಿತಿ. ಅಂದ್ರೆ ಒಂದು, ನಾನು BJPಯಿಂದ ಆರಂಭದಲ್ಲಿ ಫಸ್ಟ್ ಅವ್ರು ಮೊದಲು ಏನು ಹೇಳಿದ್ರು ಅಜಿತ್, ನಾನು BJPಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. BJPಯಲ್ಲಿ ಯಾವುದೇ ವಿಜಯೇಂದ್ರ ಅವರಾಗಲಿ ಅಥವಾ ಹೈಕಮಾಂಡ್ ಆಗಲಿ ಸ್ಪಷ್ಟವಾಗಿ ಹೇಳದೇ ಇದ್ದಾಗ ನಾನು ಬಂಡಾಯವಾಗಿ ಆದರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ದೆಹಲಿಯಲ್ಲಿ ಮೀಟಿಂಗ್ ಆಯಿತು, ಈಗ ಹೇಳ್ತಾ ಇದ್ದಾರೆ ನಾನು JDS ಇಂದ ಆದರೂ ಸ್ಪರ್ಧೆ ಮಾಡ್ತೀನಿ ಅಂತ. ಅಂದರೆ ತನ್ನನ್ನು ನಂಬಿರುವ ಕಾರ್ಯಕರ್ತರಿಗೆ ಒಂದು CP ಯೋಗೇಶ್ವರ್ ಟಿಕೆಟ್ಗಾಗಿ ಎಷ್ಟೊಂದೆಲ್ಲ ಬಡದಾಡಿದ್ರಪ್ಪ. ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDS ಒಂದಾಗೋದಕ್ಕೆ ಅಥವಾ ಒಂದು ಮೈತ್ರಿ ಆಗೋದಕ್ಕೆ CP ಯೋಗೇಶ್ವರದ ಪಾತ್ರವೂ ಇತ್ತು. ಅದನ್ನು CP ಯೋಗೇಶ್ವರ್ ಹೇಳ್ಕೊಳ್ತಾ ಇರ್ತಾರೆ. ಆಗಾಗ ಇಷ್ಟೆಲ್ಲ ಒಂದು ಪ್ಯಾಚ್ ಅಪ್ ಮಾಡಿದ CP ಯೋಗೇಶ್ವರ್ ಕೊನೆಗೂ ಟಿಕೆಟ್ ಕೊಟ್ಟಿಲ್ವಲ್ಲ ಹೇಳುವಂಥ ಒಂದು ಸಂದೇಶ ತನ್ನನ್ನು ನಂಬಿರುವ ಕಾರ್ಯಕರ್ತರಿಗೂ ಹೋಗಲಿ, ಜೊತೆಗೆ BJPಗಾಗಿ ಓಟ್ ಹಾಕುವ ಅಥವಾ CP ಯೋಗೇಶ್ವರ್ಗಾಗಿಯೂ ಓಟ್ ಹಾಕುವಂಥ ಚನ್ನಪಟ್ಟಣದ ಕಾರ್ಯಕರ್ತರು ಮುಂದೆ ಟಿಕೆಟ್ ಸಿಗದೇ ಇದ್ದಾಗ CP ಯೋಗೇಶ್ವರ್ ಯಾವುದಾದ್ರೂ ನಿರ್ಣಯಗಳನ್ನು ಕೈಗೊಂಡಾಗ ಆ ಮತಗಳು ಎಲ್ಲಿಯೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡೆಯೇ CP ಯೋಗೇಶ್ವರಿಗೆ ಹೇಳ್ತಾ ಇದ್ದಾರೆ, ನಾನು BJP ಆದರೂ ಸರಿ, ಬಂಡಾಯವಾಗಿದ್ದರೂ ಸರಿ ಹೇಳುವಂಥ ಮಾತನ್ನು ವಾಪಸ್ ತೆಗೆದು JDS ಸರಿ ಹೇಳುವಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದಂತೆ ಕಾಣ್ತಾ ಇದೆ. CP ಯೋಗೇಶ್ವರ್ ಅಜಿತ್ ಮೆತ್ತಗಾಗಿದ್ದಾರೆ ಎನ್ನುವಂಥ ಮಾತುಗಳು ನಾವು ಹೇಳ್ತಾ ಇದ್ದೇವೆ. ಆದರೆ ಅವರು ಮೆತ್ತಗಾಗಿದ್ದಾರೆ, CP ಯೋಗೇಶ್ವರ್ ಬೆಂಬಲವನ್ನು ಕೊಟ್ಬಿಡ್ತಾ ಹೇಳೋದು ನಿಶ್ಚಿತವಾಗಿ ಈ ಮಟ್ಟಕ್ಕೆ ಸಾಧ್ಯ ಇಲ್ಲ. ಅವರು ಪೊಲಿಟಿಕ್ಸ್ ಎಲ್ಲ ಮಾಡ್ತಾರೆ ಮತ್ತು ಅವರು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಮುಂದೆ ನಾನು ಏನು ಮಾಡಬೇಕು, ಕಾಂಗ್ರೆಸ್ಗೆ ಹೋಗಬೇಕು ಅಥವಾ ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕು ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು. CP ಯೋಗೇಶ್ವರ್ ಅವರ ಅಕ್ಕಪಕ್ಕದವರು ಅಥವಾ ಅವರ ಮೂಲಗಳ ಮಾಹಿತಿಯ ಪ್ರಕಾರ CP ಯೋಗೇಶ್ವರ್ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚು ಅನ್ನುವಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕೆಂದರೆ ಅಜಿತ್, ಕುಮಾರಸ್ವಾಮಿ ಅವರಾಗಲಿ ಅಥವಾ ರಾಜ್ಯ BJP ನಾಯಕರುಗಳು ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರುಗಳಿಗೆ ಹೇಳಿಕಳಿಸಿದ್ದೇನು, ಕುಮಾರಸ್ವಾಮಿ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಯಾರು CP ಯೋಗೇಶ್ವರ್ ಪರವಾಗಿ ದೆಹಲಿಗೆ ಹೋಗಿದ್ರು ಆ ನಾಯಕರುಗಳಿಗೆ ಹೈಕಮಾಂಡ್ ನಾಯಕರುಗಳೇ ಈ ರೀತಿಯ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಅದನ್ನು CP ಯೋಗೇಶ್ವರ್ ಇವರಿಗೆ ಮನವರಿಕೆ ಮಾಡಿದ್ದಾರೆ. ಹಾಗಾಗಿಯೇ ಬೆಂಗಳೂರಿಗೆ ವಾಪಸ್ ಬಂದ ಬಳಿಕ ಅಶ್ವಥ್ ನಾರಾಯಣ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. CP ಯೋಗೇಶ್ವರ್ ಸ್ವಲ್ಪ ಅವರ ಮಾತುಗಳನ್ನು ಸರಿಯಾಗಿ ಕೇಳಿಕೊಂಡು ಸಂಯಮದಿಂದ ಹೋಗಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದರು. ಅಶೋಕ್ ಅದೇ ದಾಟಿಯಲ್ಲಿ ಮಾತನಾಡಿದರು, CT ರವಿ ಅದೇ ದಾಟಿಯಲ್ಲಿ ಮಾತನಾಡಿದರು. ಅಂದರೆ
ಹೈಕಮಾಂಡ್ ಯಾವ ಸಂದೇಶವನ್ನು ಈ ಎಲ್ಲ ನಾಯಕರಿಗೆ ಕೊಟ್ಟಿದೆ ಅದನ್ನು ಸಿ ಪಿ ಯೋಗೇಶ್ವರ್ಗೆ ಕನ್ವೆ ಮಾಡಿದ್ದಾರೆ. ಸಿ ಪಿ ಯೋಗೇಶ್ವರ್ಗೆ ಮುಂದೆ ಏನಾಗಬಹುದು ಎನ್ನುವಂಥ ಒಂದು ನೀಲ ನಕ್ಷೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸಿ ಪಿ ಯೋಗೇಶ್ವರ್ ಈ ರೀತಿಯ ಒಂದು ಹೊಸ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಆದರೆ ಫೈನಲಿ ಅಜಿತ್ ಇನ್ನೊಂದು ಮಾತೇನಂತ ಹೇಳಿದ್ರೆ 23ನೇ ಮೊನ್ನೆ ಮುಕ್ತಾಯವಾದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸಾರ್ವಜನಿಕ ಭಾಷಣವನ್ನು ಮಾಡ್ತಾ ಇದ್ರು. ನಾನು ಇದೇ ಕೊನೆಯ ನನ್ನ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಮುಂದಿನ ಚುನಾವಣೆಗಳನ್ನು ನಾನು ಸ್ಥಳೀಯ ನಾಯಕರುಗಳಿಗೆ ಅಥವಾ ಸ್ಥಳೀಯ ಲೀಡರ್ಗಳಿಗೆ ಕೊಡ್ತೀನಿ ಹೇಳುವಂತ ಒಂದು ಭಾಷಣವನ್ನು ಅವರು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಈಗ ಕೇಳಿ ಬರ್ತಾ ಇರುವಂತದ್ದೇನು ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ಪರ್ಧೆ ಮಾಡ್ತಾರೋ ಅಥವಾ ನಿಖಿಲ್ ಸ್ಪರ್ಧೆ ಮಾಡಿ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ, ಈ ರೀತಿಯ ಒಂದು ಚರ್ಚೆಗಳಿದಾವೆ. ಆದರೆ ಮಾಹಿತಿಯ ಪ್ರಕಾರ ಅಜಿತ್ ಜೈಮುತ್ತು ಎನ್ನುವಂತ JDSನ ತಾಲೂಕಾ ಅಧ್ಯಕ್ಷ, ಅವರು KMFಗೆ ಸದಸ್ಯರು ಕೂಡ ಆಗಿದ್ದಾರೆ. ಅವರು ಕಳೆದ ಚುನಾವಣೆಯಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ರು. ಆರ್ಥಿಕವಾಗಿರಬಹುದು, ಅವರ ಬಿಸ್ನೆಸ್ ಕಾರಣಕ್ಕಾಗಿ ಸ್ವಲ್ಪ ಅವರು ಸದೃಢರಾಗಿದ್ದಾರೆ ಎನ್ನುವಂತ ಮಾಹಿತಿಗಳನ್ನ ಅಲ್ಲಿಯ ಭಾಗದ ಲೀಡರ್ಗಳು ಕೊಡ್ತಾರೆ. ಹೀಗಾಗಿ ಜೈಮುತ್ತು ಅವರ ಹೆಸರು ಕೂಡ ಬಹಳ ಚರ್ಚೆಯಲ್ಲಿದೆ. ಕುಮಾರಸ್ವಾಮಿ ಅವರು ಅವ್ರ ಹೆಸರನ್ನ ಕೂಡ ಕನ್ಸಿಡರ್ ಮಾಡಿದ್ರೆ ಆಶ್ಚರ್ಯ ಇಲ್ಲ ಎನ್ನುವಂಥದ್ದು ಈಗಿರುವ ವರ್ತಮಾನ. ಒಟ್ಟಾರೆ ಸಿ ಪಿ ಯೋಗೇಶ್ವರ್ ಸೈಲೆಂಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ತನ್ನ ಮೇಲೆ ಅನುಕಂಪ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರತಿದಿನವೂ ಕೂಡ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾಳೆ ಕೂಡ ಇದು ಮುಂದುವರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಮಾಹಿತಿ. ಲೆಟ್ಸ್ ಸಿ ನಾಳೆ ಏನು ಮಾತಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ರವಿ ಶ್ರೀರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.